ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವಸುದೈವ ಕುಟುಂಬಕಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಈಗಾಗಲೇ ಗೊತ್ತಿದೆ, ಜವಾಹರ್ ನವೋದಯ ವಿದ್ಯಾಲಯ ಈಗಾಗಲೇ ಸೆಲೆಕ್ಷನ್ ಟೆಸ್ಟ್ 2026ನ ಕರೆದಿದೆ ಅಂತ ಹೇಳಿ ಅಲ್ವಾ. ಇದ್ರ ಲಾಸ್ಟ್ ಡೇಟು ಸಹ ನಿಮಗೆಲ್ರಿಗೂ ಗೊತ್ತು, 29 ಜುಲೈ ಅಂತ ಹೇಳಿ. ಸೊ ಹಾಗಾದರೆ ಅವರು ಯಾವ ರೀತಿ ಪ್ರಾಸ್ಪೆಕ್ಟ್ನ ಬಿಟ್ಟಿದ್ದಾರೆ, ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗ್ತೀರಾ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ, ರಿಸರ್ವೇಷನ್ ಹೇಗಿದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನವೋದಯ JNV ಅವರು ಪ್ರತಿಯೊಂದು ಸ್ಟೇಟಲ್ಲೂ ಎಷ್ಟೆಷ್ಟು JNV ಸ್ಕೂಲ್ಸ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ನೀಡ್ತಾ ಹೋಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 30+1 ಅಂದರೆ 31 ಈಗಾಗಲೇ JNV ಸ್ಕೂಲ್ಗಳು ಇದೆ. ಓವರಾಲು JNV 654 ಸ್ಕೂಲ್ಸು ಇದೆ. ಹಾಗೆ ಈ ಎಕ್ಸಾಮು ಯಾವತ್ತು ಅಂತ ಹೇಳಿದ್ರೆ 13 ಡಿಸೆಂಬರ್ ಆನ್ ಸ್ಯಾಟರ್ಡೆ 2025. ಟೈಮಿಂಗ್ಸ್ ಬಂದುಬಿಟ್ಟು 11:30 AM ಆಗಿರುತ್ತೆ ಮಾರ್ನಿಂಗು. ಇದು ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ಇನ್ನು ಜಮ್ಮು ಅಲ್ಲೆಲ್ಲ 2026 11th ನಮ್ಮಲ್ಲಿ ಇನ್ನು 6 ಮಂತ್, ಹಾರ್ಡ್ಲಿ 6 ಮಂತ್ ಮಾತ್ರ ಇದೆ. ಇನ್ನು ಲಾಸ್ಟ್ ಡೇಟ್ ಗೊತ್ತು, ದ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 29 ಜುಲೈ 2025. ಇನ್ನು ಟೈಮ್ ಇಲ್ಲ, ಆದಷ್ಟು ಬೇಗ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕು. ಸೊ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳದ್ದು ಯಾವ್ಯಾವುದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಬೇಗ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕೋದಕ್ಕೆ ತಯಾರಾಗಿ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಏನು ಪ್ರೊಸೀಜರ್ಸ್ ಇದೆ ಅಂತ ಹೇಳಿದ್ರೆ, ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮಗುವಿನ ಒಂದು ಫೋಟೋಗ್ರಾಫ್ ರೆಡಿ ಇರಬೇಕು. ಸಿಗ್ನೇಚರ್ ಆಫ್ ಪೇರೆಂಟ್. ಈ ಫೋಟೋಗ್ರಾಫು 10 to 100 KB ಇರಬೇಕಾಗಿರುತ್ತೆ. ಮತ್ತು ಸಿಗ್ನೇಚರ್ ಆಫ್ ದ ಪೇರೆಂಟ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್. ಕ್ಯಾಂಡಿಡೇಟ್ ಅಂತ ಹೇಳಿದರೆ ಇಲ್ಲಿ ವಿದ್ಯಾರ್ಥಿ ಅಂತ ಹೇಳಿನೇ, ಇವರ ಒಂದು ಫೋಟೋನೂ ಸಹ, ಅದರ ಒಂದು ಫೋಟೋನು 10 to 100 KB ಇರಬೇಕಾಗಿರುತ್ತೆ. ಇನ್ನು ಆಧಾರ್ ಡೀಟೇಲ್ಸು ಅಪ್ಲಿಕೇಶನ್ ಫಾರ್ಮಲ್ಲಿ ರೆಡ್ ಮಾರ್ಕಲ್ಲಿ ಇಲ್ಲ. ನೀವು ಆಧಾರ್ ಡೀಟೇಲ್ಸ್ನ ನೀಡಿದರೆ ಮುಂದೆ ನಿಮಗೆ ಸಹ ಅನುಕೂಲ ಆಗುತ್ತೆ. ಸೊ ಆಧಾರ್ ಡೀಟೇಲ್ಸು ಪ್ರತಿಯೊಬ್ಬರ ಹತ್ರ ಇದ್ದೇ ಇರುತ್ತೆ. ಸೊ ನೀಡೋದು ಇದು ಒಳ್ಳೆಯದು ಅಂತ ಹೇಳಿ. ಅಕಸ್ಮಾತ್ ಆಧಾರ್ ಡೀಟೇಲ್ಸ್ ಇಲ್ಲ ಅಂತ ಹೇಳಿದರೆ, ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಗೌರ್ಮೆಂಟ್ ಅಥಾರಿಟಿ. ನಿಮಗೆ ಏನು ಗೌರ್ಮೆಂಟಿಂದ ಒಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ ಕೊಟ್ಟಿರ್ತಾರೆ. ಇದರ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಹೇಗಿರುತ್ತೆ ಅದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ. ಅದನ್ನು ಸಹ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದರ ಒಂದು ಫೋಟೋ ಸೈಜ್ ಅಂತ ಹೇಳಿದ್ರೆ 50 to 300 KB ಇರುತ್ತೆ. ಇನ್ನು ಬೇಸಿಕ್ ಡೀಟೇಲ್ಸು ಮಕ್ಕಳದ್ದು, ಅದರದ್ದು ಡಿಸ್ಟಿಕ್ಕು, ಬ್ಲಾಕು, ಆಧಾರ್ ನಂಬರು, ಅಪಾರ್. ಇದು ಸಹ ಅಪಾರ್ ಮತ್ತು ಪೆನ್ ID ನೀವು ಸ್ಕೂಲ್ಗೆ ಹೋಗಿ ಅಲ್ಲಿ ಸ್ಟಡಿ ಸರ್ಟಿಫಿಕೇಟನ್ನು ನೀವು ಬರ್ಸ್ಕೋಬೇಕಾದ್ರೆ ಅಲ್ಲಿ ಕೆಲವರು ಸುಮ್ಮನೆ ಅಪಾರ್ ID ಪೆನ್ ನಂಬರ್ ಕೊಡಿ ಅಂದರೆ ಕೆಲವು ಸ್ಕೂಲಲ್ಲಿ ಕೊಡೋಲ್ಲ. ನೀವು ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿ ಕೇಳಿ ಬರ್ಸ್ಕೊಳ್ಳಿ. ಅದರಲ್ಲೂ ಸಹ ಅವರು ಮೆನ್ಷನ್ ಮಾಡಿರಲ್ಲ. ಆಲ್ಮೋಸ್ಟ್ ಡೇಟ್ ಆಫ್ ಬರ್ತು, ಕ್ಯಾಸ್ಟ್ ಬರ್ಕೊಟ್ಟಿರ್ತಾರೆ. ಅಪಾರ್ ID ಮತ್ತು ಪೆನ್ ನಂಬರ್ ಬರ್ಕೊಡಲ್ಲ. ನೀವು ಅಲ್ಲೇ ನಿಂತ್ಕೊಂಡು ಖುದ್ದಾಗಿ ಕೇಳಿ, ನಮಗೆ ಈ ಥರ ನವೋದಯಕ್ಕೆ ಅಪ್ಲೈ ಮಾಡಬೇಕಾಗಿದೆ, ಸೊ ಹಾಗಾಗಿ ನಮಗೆ ಅಪಾರ್ ನಂಬರು ಮತ್ತು ಪೆನ್ ನಂಬರು ಬೇಕು ಅಂತ ನೀವು ಕೇಳಿ. ಇಲ್ಲಿ ಕಂಪಲ್ಸರಿ ಇಲ್ಲ, ಅಪಾರ್ ನಂಬರು ಮತ್ತು ಪೆನ್ ನಂಬರ್ ಕಂಪಲ್ಸರಿ ಇಲ್ಲ. ಬಟ್ ನೀವು ಯಾವುದೇ ಡೀಟೇಲ್ಸ್ ಆಗಲಿ ನಮ್ಮ ಹತ್ರ ಇರೋವಂಥ ಡೀಟೇಲ್ಸ್ನ ನೀವು ನೀಡಿದರೆ ಮುಂದೆ ಸೆಲೆಕ್ಷನ್ ಟೈಮಲ್ಲಿ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಮಗುದು ಇದ್ದೇ ಇರುತ್ತೆ ಅಪಾರು ಮತ್ತು ಪೆನ್ ನಂಬರು. ಸೊ ಅದನ್ನು ನೀವು ನೀಡೋದು ಒಳ್ಳೆಯದು ಅಂತ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನು ಇಲ್ಲಿ ಸ್ಟೂಡೆಂಟು 3rd ಮತ್ತು 4th 5th ರೂರಲಲ್ಲೇ ಓದಿರಬೇಕಾಗಿರುತ್ತೆ. ಓನ್ಲಿ 5th ಮಾತ್ರ ಗ್ರಾಮೀಣದಲ್ಲಿ ಓದ್ತಾ ಇದ್ದಾರೆ ಹಳ್ಳೀಲಿ ಅಂತ ಹೇಳಿದ್ರೆ ಅವರು ರೂರಲ್ಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ.
ಸೊ ಅದು ಅರ್ಬನ್ ಅಂಥೇಳಿನೇ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮಗು ಥರ್ಡ್, ಫೋರ್ತ್, ಫಿಫ್ತ್ 3 ವರ್ಷವೂ ನೀವು ಹಳ್ಳೀಲಿ ರೂರಲಲ್ಲಿ ಓದಿಸಿದ್ರೆ ಮಾತ್ರ ನೀವು ಆ ರೂರಲ್ ಕೆಟಗರಿಗೆ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಅದನ್ನೊಂದು ತುಂಬ ಚೆನ್ನಾಗಿ ಗಮನಿಸ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಆಗಬೇಕಂದ್ರೆ ಫಿಫ್ತು ಕಂಪಲ್ಸರಿ ಅವರು ಓದ್ತಾ ಇರಬೇಕು, ರಿಪೀಟೆಡ್ ಆಗಿರಬಾರ್ದು. ಅಂದರೆ ಲಾಸ್ಟ್ ಇಯರ್ ಅಪ್ಲೈ ಮಾಡಿ ಮತ್ತು ಈ ವರ್ಷವೂ ಫಿಫ್ತೇ ಓದ್ತಾ ಮತ್ತು ಫಿಫ್ತ್ ಅಪ್ಲೈ ಮಾಡೋದಕ್ಕೆ ಬರಲ್ಲ. ಒಂದು ವಿದ್ಯಾರ್ಥಿಗೆ ಒಂದೇ ಸರಿ ಅಪ್ಲೈ ಮಾಡೋಕ್ಕೆ ಸಾಧ್ಯ ಮತ್ತು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನೆಕ್ಸ್ಟು OBC ಸರ್ಟಿಫಿಕೇಟು. ಯಾರೆಲ್ಲ OBC ಸರ್ಟಿಫಿಕೇಟು ನೀವು OBC ಅಂತೇಳಿ ಅಪ್ಲೈ ಮಾಡಬೇಕಾದ್ರೆ ಮೆನ್ಷನ್ ಮಾಡ್ತೀರಾ, ಅವರು ಸ್ವಲ್ಪ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ಯಾಸ್ಟ್ 3A 3B ಇದು ಸೆಂಟ್ರಲಿಂದ OBC ಅಂಥೇಳಿ ಕನ್ಸಿಡರ್ ಆಗಿದೆನಾ ಅಂಥೇಳಿ ನೀವು ಒಂದ್ಸರಿ ಕ್ಲಾರಿಫೈ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸ್ಟೇಟಲ್ಲಿ ವೀರಶೈವ ಲಿಂಗಾಯತ 3B 3A ಇವೆಲ್ಲ OBC ಅಂಥೇಳಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಬಟ್ ಸೆಂಟ್ರಲಲ್ಲಿ ಅದು OBC ಆಗಿರಲ್ಲ, ಜನರಲಲ್ಲಿ ಬಂದಿರುತ್ತೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ 1-2-3 ಸರಿ ಅದು ನೀವು ನೋಡ್ಕೊಳ್ಳಿ, ನಿಮ್ಮ ಕ್ಯಾಸ್ಟು OBC ಬರುತ್ತಾ ಸೆಂಟ್ರಲಲ್ಲಿ ಅಂತ ಹೇಳಿ. ಅಕಸ್ಮಾತ್ ಏನಾದರೂ ಸೆಂಟ್ರಲಲ್ಲಿ ಬಂತು ಅಂತ ಹೇಳಿದರೆ, ಎಕ್ಸಾಂಪಲ್ 2A ಇವೆಲ್ಲ ಸೆಂಟ್ರಲಲ್ಲಿ ಬಂತು ಅಂತ ಹೇಳಿದರೆ ನೀವು ಅದಕ್ಕೆ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರತ್ತೆ. ಅದು ಯಾವ ರೀತಿ? OBC ಲೀಸ್ಟ್ ಆ್ಯಸ್ ರಿಲೀಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ರಮ್ ಟೈಮ್ ಟು ಟೈಮ್. ಅಂದರೆ ಇಫ್ ದ OBC ಕೆಟಗರಿ ಆಫ್ ದ ಕ್ಯಾಂಡಿಡೇಟ್ ಅವರು ಏನು ಮಾಡಬೇಕು, ಗೌರ್ಮೆಂಟಿಂದ ಅದು ಗೌರ್ಮೆಂಟ್ ಅಥಾರಿಟಿಯಿಂದ ರೆಕಗ್ನೈಸ್ ಆಗಿರಬೇಕು. ಅಂಥ ಒಂದು ಸರ್ಟಿಫಿಕೇಟ್ನ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ. ಲಾಸ್ಟಲ್ಲಿ ಇದೆ ಅದು ಸರ್ಟಿಫಿಕೇಟ್ ಯಾವ ರೀತಿ ಇದೆ ಅಂತ ಹೇಳಿ, ಆ ಒಂದು ಸರ್ಟಿಫಿಕೇಟ್ನ ನೀವು ತೊಗೊಂಡು ಫಿಲ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಬೇಕಾಗಿರತ್ತೆ. ಓಕೆ, ಪ್ರಿಂಟ್ ತೊಗೊಂಡು ನೀವು ಅಪ್ಲೋಡ್ ಮಾಡಿಸ್ಬೇಕು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಅಡ್ಮಿಟ್ ಕಾರ್ಡ್ಸ್, ಹಾಲ್ ಟಿಕೆಟ್ ನೆಕ್ಸ್ಟ್ ಹೇಳ್ತಾರೆ ಯಾವಾಗ ಅದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವರು ಬಿಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಈ ಸದ್ಯಕ್ಕೇನು ಹಾಲ್ ಟಿಕೆಟ್ ಬಗ್ಗೆ ಡೀಟೇಲ್ಸ್ ಇಲ್ಲ. ನೆಕ್ಸ್ಟ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಹೂ ಈಸ್ ಎಲಿಜಿಬಲ್ ಅಂತ ಹೇಳಿದ್ರೆ ಆಲ್ ಕ್ಯಾಂಡಿಡೇಟ್ಸ್, ಅದೇ ಹೇಳಿದ್ನಲ್ವಾ, ಫಿಫ್ತ್ ಯಾರೆಲ್ಲ ಓದ್ತಾ ಇದ್ದೀರಾ ಅವರು, ಮತ್ತು ಓನ್ಲಿ ದ ಬೋನಿಫೈಡ್ ರೆಸಿಡೆಂಟ್ ಕ್ಯಾಂಡಿಡೇಟ್ಸ್ ಫ್ರಮ್ ದ ಡಿಸ್ಟಿಕ್ ಕನ್ಸರ್ನ್. ಅಂದರೆ ನೀವೀಗ ಯಾವ ಡಿಸ್ಟಿಕಲ್ಲಿ ಓದ್ತಾ ಇದ್ದೀರಾ ಆ ಡಿಸ್ಟಿಕಲ್ಲಿ ಮಾತ್ರ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಅಂದರೆ ನೀವೀಗ ಯಾವುದೋ ಡಿಸ್ಟಿಕಲ್ಲಿ ಓದ್ತಾ ಇರ್ತೀರ, ಇನ್ಯಾವುದೋ ಡಿಸ್ಟಿಕಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಸೊ ನೀವು ಓದ್ತಾ ಇರೋವಂಥ ಡಿಸ್ಟಿಕ್ಕು, ನೀವು ಎಕ್ಸಾಮ್ ಬರೆಯುವಂಥ ಡಿಸ್ಟಿಕ್ಕು ಸೇಮ್ ಆಗಿರಬೇಕು. ಸೊ ಆಲ್ಮೋಸ್ಟ್ ಅವಾಗಲೇ ಹೇಳಿದ್ದೇ ಎಲ್ಲ ಇದೆ. ಇನ್ನೊಂದು ಮಗು ಡೇಟ್ ಆಫ್ ಬರ್ತ್ ಹೇಗಿರಬೇಕಂದ್ರೆ 1/5/2014 ಟು 31/7/2016. ಅಂದರೆ ಈಗ ಫಿಫ್ತು ಅಂತ ಹೇಳಿದ ತಕ್ಷಣ ಆ ಮಗು ಏನಾದರೂ 2014 ಮೇ 1ನೇ ತಾರೀಕಿಂತ ಒಳಗಿದ್ದರೆ ಅಥವಾ ಒಳಗಿದ್ದರೆ ಅದು ಬರೋದಿಲ್ಲ, ಚಿಕ್ಕ ಮಗು ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಡೇಟ್ ಆಫ್ ಬರ್ತು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಪ್ಲೈ ಮಾಡಬೇಕಾದ್ರೆ ಡೇಟ್ ಆಫ್ ಬರ್ತ್ ಅದು ಆಟೋಮೆಟಿಕ್ ತೊಗೊಳ್ಳೋದ್ರಿಂದ ನೀವು ಮೊದಲು ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದಕ್ಕಿಂತ ಇದನ್ನೆಲ್ಲ ನೀವು ತಿಳ್ಕೊಂಡಿರಬೇಕು. ಇನ್ನು ನೆಕ್ಸ್ಟ್ ರಿಸರ್ವೇಷನ್ಸ್ ಆಫ್ ಸೀಟ್ಸ್. ಹೌದು, ಆವಾಗಲೇ ಹೇಳ್ದಂಗೆ ಇಲ್ಲಿ ರೂರಲ್ ಅವರಿಗೆ 75% ರಿಸರ್ವೇಷನ್ ಇದೆ. ಅಂದರೆ ಏನು 100 ಅಂದ್ಕೊಂಡ್ರೆ 100ಅಲ್ಲಿ 75% ರೂರಲ್ಗಾದರೆ ಇನ್ನು 25% ಮಾತ್ರ ಅರ್ಬನ್ ಆಗಿರುತ್ತೆ, ನಗರ ವಿದ್ಯಾರ್ಥಿಗಳಿಗೆ ಅದು ಓಪನ್ ಆಗಿರುತ್ತೆ. ಅಂದರೆ ರೂರಲ್ ವಿದ್ಯಾರ್ಥಿಗಳು ಸಹ ಅರ್ಬನ್ನಲ್ಲಿ ಕಾಂಪಿಟೇಷನ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ರೂರಲ್ ವಿದ್ಯಾರ್ಥಿಗಳು ಅಲ್ಲಿ ಅವರು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಾರೆ, ಅವರು ಅರ್ಬನ್ನಲ್ಲೂ ಸಹ ಟ್ರೈ ಮಾಡ್ಬೋದು. ಸೊ ಓಪನ್ ಆಗಿರುತ್ತೆ. ಹಾಗಾಗಿ ಅರ್ಬನ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ನೀವು. ಇನ್ನು ಕ್ಯಾಸ್ಟ್ ವೈಸ್ ಬಂದರೆ ಪರಿಶಿಷ್ಟ ಜಾತಿ SC ಅವರಿಗೆ 15% ರಿಸರ್ವೇಷನ್ ಇರುತ್ತೆ. ಪರಿಶಿಷ್ಟ ಪಂಗಡ ST 7.5% ಇರುತ್ತೆ. ಇನ್ನು OBC ಅವರಿಗೆ 25% ರಿಸರ್ವೇಷನ್ ಇರುತ್ತೆ. ಅದರಲ್ಲೂ ಗರ್ಲ್ಸ್ಗೆ 3 ವಿದ್ಯಾರ್ಥಿಗಳಲ್ಲಿ ಒಬ್ಬರು ಸೆಲೆಕ್ಷನ್, ಅಂದರೆ 1/3 ಅಷ್ಟು
ಅವರಿಗೆ ಆಪ್ಷನ್ ಇರುತ್ತೆ. ಗರ್ಲ್ಸ್ಗೂ ಅವರಿಗೂ ಸಹ ಒಂದು ಇದಿರುತ್ತೆ. ಸೊ ನೋಡಿ, ಒ ಬಿ ಸಿ ಅವರಿಗೆ ಚಾನ್ಸ್ ಇದೆ, 25% ಅಷ್ಟು ಇದೆ. ಹಾಗಾಗಿ ನೀವು ಸ್ವಲ್ಪ ಆದಷ್ಟು ಎಫರ್ಟ್ ಹಾಕಿ, ಮತ್ತು ಸರ್ಟಿಫಿಕೇಟ್ನ ಅದೇನು ಗೌರ್ಮೆಂಟ್ ನೀಡುತ್ತಲ್ವ ಅದನ್ನು ಅಪ್ಲೈ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ ಆಫ್ಟರ್ ಸೆಲೆಕ್ಷನ್. ಇನ್ ಕೇಸ್ ನಿಮ್ಮ ಮಗು ಏನಾದರೂ ಸೆಲೆಕ್ಷನ್ ಆಯಿತು ಅಂತ ಹೇಳಿದರೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿರ್ತೀರ ಅದನ್ನೆಲ್ಲ ಕಂಪಲ್ಸರಿ ವಿತ್ ಒರಿಜಿನಲ್ ನೀವು ತೊಗೊಂಡು ಹೋಗಬೇಕಾಗತ್ತೆ. ಅದೇ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಪ್ರೂಫ್ ಫಾರ್ ಎಲಿಜಿಬಲ್ ಆ್ಯಸ್ ಪರ್ ದ ಕ್ಯಾಂಡಿಡೇಟ್ಸ್ ಆಫ್ NVS, ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಒ ಬಿ ಸಿ ಸರ್ಟಿಫಿಕೇಟ್ ಆಗಿರ್ಬೋದು, ನೀವು ಗೌರ್ಮೆಂಟಿಂದ ಏನೇನು ರೆಕಗ್ನೈಸ್ ಆಗಿರುತ್ತೆ ಅದೆಲ್ಲ, ಆಧಾರ್ ಕಾರ್ಡು, ಈ ರೀತಿ ಎಲ್ಲ ಸರ್ಟಿಫಿಕೇಟ್ಸು ನೀವು ಇನ್ ಕೇಸ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಅಂಡರ್ಟೇಕಿಂಗ್ ಫಾರ್ ಮೈಗ್ರೇಷನ್ ಆಗಿರ್ಬೋದು, ಡಿಸಬಿಲಿಟಿ ಸರ್ಟಿಫಿಕೇಟ್ ಆಗಿರ್ಬೋದು. ಇಲ್ಲಿ ನೋಡಿ, ಡಿಸಬಿಲಿಟಿ ಅವರಿಗೆ 40%ವರೆಗೂ ಅವರಿಗೆ ಚಾನ್ಸ್ ಇರುತ್ತೆ. ಅಂದರೆ ನೀವು ಏನು ಸರ್ಟಿಫಿಕೇಟ್ ಕೊಡ್ತೀರಲ್ವಾ ಅದರಲ್ಲಿ 40%ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಸೊ ಅದೊಂದು ನೋಡ್ಕೊಳ್ಳಿ. SC/ST ಸರ್ಟಿಫಿಕೇಟು, ಈ ಎಲ್ಲ ಸರ್ಟಿಫಿಕೇಟ್ಗಳನ್ನು ನೀವು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಏನು ರೆಡಿ ಮಾಡ್ಕೊಂಡಿರ್ತೀರ ಅದನ್ನೇ ಅಪ್ಲೋಡ್ ಮಾಡಬೇಕು, ಅದನ್ನೇ ನೀವು ಸೆಲೆಕ್ಷನ್ ಟೈಮಲ್ಲಿ ತೋರಿಸ್ಬೇಕಾಗತ್ತೆ. ಇನ್ನು ಲ್ಯಾಂಗ್ವೇಜಸ್ ಬಂದುಬಿಟ್ಟು, ನಮ್ಮ ಕರ್ನಾಟಕದಲ್ಲಿ ನಾವು ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ, ತಮಿಳ್ ಇಷ್ಟು ಆಪ್ಷನ್ಸ್ ಇದೆ. ನೀವು ಯಾವ ಮೀಡಿಯಮಲ್ಲಿ ಬರೆಯೋದಕ್ಕೆ ಇಷ್ಟಪಡ್ತೀರಾ, ನೀವು ಇಂಗ್ಲೀಷ್ ಪ್ಯಾಸೇಜ್ನ ಚೂಸ್ ಮಾಡ್ತೀರಾ ಅಥವಾ ಕನ್ನಡ ಪ್ಯಾಸೇಜ್ನ ಚೂಸ್ ಮಾಡ್ತೀರಾ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಇದೆ, ನೀವು ಯಾವುದರಲ್ಲಿ ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದೀರಾ ಎಲ್ಲನೂ ಯೋಚನೆ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಇಂಗ್ಲೀಷ್, ಕನ್ನಡ ನಿಮ್ಮ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಂಪೋಸಿಷನ್ ಆಫ್ ದ ಸೆಲೆಕ್ಷನ್ ಟೆಸ್ಟ್ ಅಂದರೆ, ಈ ಒಂದು ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ, 3 ಪೇಪರ್ ಇರುತ್ತೆ. ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್, ಇದರಲ್ಲಿ 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್. ಅಂದರೆ ಒಂದೊಂದು ಕ್ವಶನಿಗೂ 1.25 ಅಷ್ಟೇ ಮಾರ್ಕ್ಸು ಡಿವೈಡ್ ಆಗುತ್ತೆ ಅನಿಸುತ್ತೆ. ನೆಕ್ಸ್ಟ್ ಅರ್ಥಮ್ಯಾಟಿಕ್ ಮ್ಯಾಥ್ಸ್, ಅದು ಅರ್ಥಮ್ಯಾಟಿಕ್ ಇರುತ್ತೆ ಟೆಸ್ಟ್, ಅದು ಕೂಡ 20 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸು. ಡ್ಯೂರೇಷನ್ ನೋಡಿ, ಅಲ್ಲಿ 60 ಮಿನಿಟ್ಸ್ಗೆ ನೀವು ಮೆಂಟಲ್ ಎಬಿಲಿಟಿನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅರ್ಥಮ್ಯಾಟಿಕನ್ನು 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಲ್ಯಾಂಗ್ವೇಜ್ ಟೆಸ್ಟನ್ನು, ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಹೇಳಿದ್ನಲ್ಲ, ನೀವು ಸೆಲೆಕ್ಷನ್ ಯಾವ್ದು ಮಾಡ್ಕೊತೀರಾ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಪ್ಯಾಸೇಜ್ ಬರ್ತಾ ಹೋಗುತ್ತೆ. ಕನ್ನಡ ಆದರೆ ಕನ್ನಡ, ಓನ್ಲಿ ಪ್ಯಾಸೇಜಸ್ ಈ ಥರ ಅಲ್ಲ, ಇನ್ನೂ ಅದರಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ವೀಡಿಯೋಸ್ನ ನೀವು ಫಾಲೋ ಅಪ್ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. 20 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಅದನ್ನು ನೀವು 30 ಮಿನಿಟ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಟೋಟಲ್ 80 ಕ್ವಶನ್ಸ್ ಇರುತ್ತೆ. 80 ಕ್ವಶನ್ಸ್ಗೆ 100 ಮಾರ್ಕ್ಸ್ ಇರುತ್ತೆ. ಇದನ್ನು ನೀವು 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ 2 ಅವರ್ಸಲ್ಲಿ ನಿಮ್ಮ ಮಗು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೀವು ಅಡ್ವಾನ್ಸಾಗಿ ನೀವು ಸಪೋರ್ಟ್ ಮಾಡಬೇಕು. ಪೇರೆಂಟ್ಸು ಕೂಡ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಸಹ ಪ್ರಿಪೇರ್ ಆಗ್ತಾರೆ ಬೇಗನೆ. ಇನ್ನು ಮೆಥಡ್ ಆಫ್ ರೆಕಾರ್ಡಿಂಗ್ ಆನ್ಸರ್ಸ್ ಅಂತ ಹೇಳಿದ್ರೆ, ಯಾವ ರೀತಿ ಮಗು ಆನ್ಸರ್ಸ್ನ ಬರಿತಾ ಹೋಗಬೇಕು, ಏನು ಕ್ವಶನ್ ಪೇಪರಲ್ಲೇ ಟಿಕ್ ಮಾಡೋದಾ ಅಥವಾ ಶೇಡ್ ಮಾಡೋದಾ, ಈ ರೀತಿ ಇದ್ರ ಬಗ್ಗೆ ನೀವು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಇದೇ ರೀತಿ ವೀಡಿಯೋಸ್ನ ಫಾಲೋ ಮಾಡ್ತಾ ಹೋಗಿ, ನಿಮಗೆ ಬೇಕಾಗಿರೋ ಡೀಟೇಲ್ಸ್ನೆಲ್ಲ ನಾನು ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಫಾರ್ ಅಪ್ಲೋಡಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಅಂದರೆ ನೀವು ಅದೇ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕಿಂತ ಮುಂಚೆ ನೀವು ತುಂಬ ಯೋಚನೆ ಮಾಡಿ ಅದನ್ನು ಇದು ಮಾಡಬೇಕು. ಏನಂದರೆ, ಪ್ಲೀಸ್ ರೀಡ್ ದ ಪ್ರಾಸ್ಪೆಕ್ಟ್ಸ್ ಕೇರ್ಫುಲಿ. ಇದು ನಾನು ರೀಡ್ ಮಾಡ್ತಾ ಇದ್ದೀನಲ್ಲ, ಇದೇ ಆ್ಯಕ್ಚುಲಿ ಪ್ರಾಸ್ಪೆಕ್ಟ್ಸ್. ಇದನ್ನು ನೀವು ಇನ್ನೂ ಒಂದು ಸರಿ ತುಂಬ ಚೆನ್ನಾಗಿ ಓದಬೇಕು. ಇದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ನೀವು ಓದಬೇಕು, 2-3 ಸರಿ ಓದಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇನ್ ಕೇಸ್ ಓದೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗಾದರೂ ಕೇಳಿ ತಿಳ್ಕೊಳ್ಳಿ, ಓಕೆನಾ? ಸೊ ಇದೆಲ್ಲ ಡೀಟೇಲ್ಸ್ ಇದೆ, ನೀವು ಓದಿ ಅದನ್ನು ಫಿಲ್ ಮಾಡಿ ಅಪ್ಲಿಕೇಶನ್ನ. ನೆಕ್ಸ್ಟ್ ಹೇಳಿದ್ನಲ್ಲ, ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅಂಥೇಳಿ. ಇದು ಬಂದುಬಿಟ್ಟು ಪರ್ಫಾರ್ಮ ಫಾರ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, OBC ಸರ್ಟಿಫಿಕೇಟ್ ಅಂತ ಹೇಳಿದ್ನಲ್ಲ, ಈ ರೀತಿಯಾಗಿರುತ್ತೆ ನೋಡಿ. ಇದನ್ನು ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕಾಂಪಿಟೆಂಟ್ ಅಥಾರಿಟಿ ಅವ್ರ ಹತ್ರನೇ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರನೇ ನೀವು ಹೋಗಿ ಫಿಲ್ ಮಾಡಿಸ್ಕೊಬೇಕಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಇದನ್ನು ಒಂದು ಪ್ರಿಂಟ್ ತೊಗೊಳ್ಳಿ. ಪ್ರಿಂಟ್ ತೊಗೊಂಡು ಫಿಲ್ ಮಾಡಿಸ್ಕೊಂಡು
ಆಮೇಲೆ ನೀವು ಅಪ್ಲೈ ಮಾಡಿ. ಟೈಮ್ ಇದೆ, 29ವರೆಗೂ ಟೈಮ್ ಇದೆ. ಅರ್ಜೆಂಟ್ ಮಾಡಿಕೊಂಡು ಗಡಿಬಿಡಿ ಮಾಡಿಕೊಂಡು ಅಪ್ಲೈ ಮಾಡಬೇಡಿ. ಒ ಬಿ ಸಿಯಲ್ಲೇ ಯಾರೆಲ್ಲ ಒ ಬಿ ಸಿ ಬರ್ತೀರೋ ನೀವು ಒ ಬಿ ಸಿಯಲ್ಲೇ ಟ್ರೈ ಮಾಡಿ. ಮತ್ತು ಜಿ ಎಮ್ ಜನರಲ್ ಅಂತ ಹೇಳ್ಕೊಟ್ಟು ಇದು ಮಾಡಬೇಡಿ. ಓಕೆ, ಟ್ರೈ ಮಾಡಿ ಇದನ್ನು ಸರ್ಟಿಫಿಕೇಟ್ ಫಿಲ್ ಮಾಡಿಸ್ಕೊಳ್ಳೋದಕ್ಕೆ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.